ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಬಂದು ಅಮ್ಮ ಗೊಜ್ಜು ಮಾಡಿ ತೋರಿಸ್ತಿದ್ದಾರೆ ದಂಟಿನ ಸೊಪ್ಪು ಹಾಕಿ. ಸೊಪ್ಪೆಲ್ಲ ನಾವು ಮಸೊಪ್ಪು ಮಾಡಿದ್ವಿ, ಅದ್ರದ್ದು ದಂಟಿತ್ತು. ಅದು ಹಾಕಿ ಅಮ್ಮ ಇವತ್ತು ಗೊಜ್ಜು ಮಾಡ್ತಿದ್ದಾರೆ. ಕಾಯಿ ಸಾಸಿವೆ ಗೊಜ್ಜು ಅಂತ ಕರಿತೀವಿ. ಇಲ್ಲಿಗೆ ಅಮ್ಮ ಒಂದು 4 ಖಾರ ತಕ್ಕಷ್ಟು ಒಣಮೆಣಸಿನ್ಕಾಯಿ, 1/4 ಟೀ ಸ್ಪೂನಷ್ಟು ಸಾಸಿವೆ, ಜೀರಿಗೆ ಹುರ್ಕೊಂಡಿದ್ದಾರೆ, ಮತ್ತು ಹುರ್ಗಡ್ಲೆ ಹಾಕಿದ್ದಾರೆ, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ತಿದ್ದಾರೆ ರುಬ್ಕೊಳ್ಳೋದಕ್ಕೆ. ಇದು ಹುರ್ಕೊಂಡಿದ್ದಾರೆ, ಕಾಯಿ ಮಾತ್ರ ಹಸಿದು ಹಾಕ್ತಿದ್ದಾರೆ. ಒಂದು ಕ್ಲಿಪ್ಪಿಂಗ್ ಮಿಸ್ ಆಯಿತು. ದಂಟ್ ಹಾಕಿ ಇವತ್ತು ಕಾಯಿ ಸಾಸಿವೆ ಗೊಜ್ಜು ಮಾಡ್ತಿದ್ದಾರೆ. ಗೊಜ್ಜುಗೆ ರುಬ್ಕೊಂತಿದ್ದಾರೆ. ಅಂಡ್ ದೆನ್ ಇವಾಗ ಬೆಲ್ಲ ಆಡ್ ಮಾಡ್ತಿದ್ದಾರೆ. ಬೆಲ್ಲ ಆಡ್ ಮಾಡಿದ್ದಾರೆ. ಸಾಸಿವೆ ಗೊಜ್ಜು ಈ ತರ ನಾವು ಈ ಕಾಯಿ ಸಾಸಿವೆ ಗೊಜ್ಜಿಗೆ ಇದು ಈ ತರ ಹುರ್ಕೊಂಡ್ಬಿಟ್ಟು ಹಾಕ್ಸಿದ್ವಿ. ಬರೀ ಕಾಯಿ ಸಾಸಿವೆ ಗೊಜ್ಜು ಇದು. ನಾವು ಇದನ್ನ ಸೌತೆಕಾಯಿ ಹಾಕಿ ಮಾಡಿದ್ರೆ ಕಾಯಿ ರಸ ಅಂತೀವಿ. ಸೌತೆಕಾಯಿ ಹಸಿದನ್ನ ಕೊಚ್ಚಾಕ್ಬಿಟ್ರೆ ಒಂಚೂರು ಉಪ್ಪು ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಒಗ್ಗರಣೆ ಮಾಡಿಬಿಟ್ರೆ ಹಸಿದು ಗೊಜ್ಜೋದು. ಇದನ್ನ ಬೇಯಿಸ್ತೀನಿ. ಇದು ಇವಾಗ ಬೇಯಿಸ್ಬಿಟ್ಟು ನಾವು ಇದಕ್ಕೆ ದಂಟ ಹಾಕ್ತಾ ಇದೀವಿ. ಕಾಯಿ ಸಾಸಿವೆ ಗೊಜ್ಜು ಅದು ಬೇರೆ ಗೊಜ್ಜು, ಇದು ಬೇರೆ. ಇದು ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆನ್ಸ್ ಇರುತ್ತೆ, ಇಷ್ಟ ಆಗುತ್ತೆ. ಮಾಡಿ ನೋಡಿ, ಟ್ರೈ ಮಾಡಿ. ದಂಟನ ಈ ತರ ಸಣ್ಣದಾಗಿ ಹೆಚ್ಕೊಂಡಿದೀವಿ. ಸೊಪ್ಪನ್ನೆಲ್ಲ ತಗೊಂಡು ನಾವು ಹೊಸೊಪ್ಪು ಮಾಡ್ಕೊಂಡಿದ್ವಿ. ಅದ್ರ ದಂಟನ ಬಿಸಾಕಿಲ್ಲ. ಗೊಜ್ಜು ಮಾಡ್ಕೊಂತ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದಾರೆ. ಸಾಸಿವೆ ಹಾಕಿದ್ರು, ಹಿಂಗ್ ಹಾಕ್ತಿದ್ದಾರೆ. ಹಿಂಗ ಹುಡುಕ್ತಾ ಇದ್ದಾರೆ. ಹಿಂಗ್ ಹಾಕಿದ್ರು. ಹುರ್ಕೋದೇನೈತಿ, ದೊಡ್ಡ ಡಬ್ಬ ಬೇಕು ನನಗೆ. ಹಿಂಗು ಇಲ್ಲಿ ಇಷ್ಟು ದೊಡ್ಡ ಡಬ್ಬ ತರ್ತೀನಿ ನಾನು ಆಗೋದ್ರೆ. ಓಕೆ, ಇವಾಗ ಕರ್ಬೇವಿನ ಸೊಪ್ಪು ಹಾಕ್ತಿದ್ದಾರೆ. ಚಿಟ್ಲ್ಬೇಕಿರೋದು ಸಾಸಿವೆ. ತುಂಬಾನೇ ಕ್ವಿಕ್ ರೆಸಿಪಿ. ಈಸಿ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಟ್ರೈ ಮಾಡಿ. ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಅಷ್ಟನ್ನ ಪುಡಿ ಹಾಕಿದ್ರು. ಸಾಸಿವೆ ಚಿಟಿಲ್ತಿದೆ. ಇವಾಗ ಅಮ್ಮ ಕರಿಬೇವು ಎಲೆ ಹಾಕ್ತಾರೆ. ದಂಟನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ತುಂಬ ಸಣ್ಣದಿಂದ ಮೀಡಿಯಂ ಸೈಜ್. ಸ್ವಲ್ಪ ನೀರು ಹಾಕ್ಕೊಂಡು ಅಮ್ಮ ಇದನ್ನ ಕುಕ್ ಮಾಡ್ಕೊತಾರೆ. ಇವಾಗ ಎಷ್ಟೊತ್ತು ತಗೊಳ್ಳೋದಮ್ಮ ಕುಕ್ ಆಗೋದಕ್ಕೆ? ಓಕೆ, ಒಂದು 10 ಮಿನಿಟ್ಸ್ ಬೇಕಾಗತ್ತಂತೆ. ಏನ ರುಬ್ಕೊಂಡಿದ್ರಮ್ಮ ಹುರಿದು, ಅದನ್ನು ಹಾಕ್ತಿದ್ವಿ. ಇವಾಗ ಇದಕ್ಕೆ ಉಪ್ಪು ಹಾಕಿದ್ರೆ ನಮ್ಮ ಗೊಜ್ಜು ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ರೆಸಿಪಿ. 3-4 ಮಿನಿಟ್ಸ್ ಕೂಡ ಆಗಿಲ್ಲ, ಫ್ರೈ ಮಾಡಿಕೊಂಡ್ರು ಅಮ್ಮ. ಅದಾದ್ಮೇಲೆ ಹೆಚ್ಕೊಂಡು ಒಂದು 10 ನಿಮಿಷ ಇದನ್ನ ದಿಂಡನ್ನ ಬೇಯಿಸ್ಕೊಂಡ್ರು. ಟೋಟಲಿ 15 to 20 ಮಿನಿಟ್ಸ್ನಲ್ಲಿ ನಿಮಗೆ ಈ ಡಿಶ್ ರೆಡಿ ಆಗುತ್ತೆ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲ ಜೊತೆಗೂ ಚೆನ್ನಾಗಿರುತ್ತೆ. ಪ್ರತಿಯೊಂದಕ್ಕೂ ನೀವು ಸರ್ವ್ ಮಾಡ್ಬೋದು. ಸ್ವಲ್ಪ ಗಟ್ಟಿ ಬೇಕಿದ್ರೆ ನೀರನ್ನ ಕಮ್ಮಿ ಹಾಕೋಬಹುದು. ನಾವೊಂದು ಸ್ವಲ್ಪ ನೀರು ಜಾಸ್ತಿ ಗೊಜ್ಜು ಅಂದ್ರೆ ಹೀಗೆ ಇರ್ಬೇಕಮ್ಮ, ಜಾಸ್ತಿ ಕಮ್ಮಿ ಇಲ್ಲ. ಅದು ಹೊರಗಡೆ ಹಾಕಿದ್ರಲ್ವಾ, ಕುದ್ರೆ ಗಟ್ಟಿ ಕುದ್ದಾಗ ಇದು ಗಟ್ಟಿ ಆಗುತ್ತೆ. ಇದೊಂದು 2 ಮಿನಿಟ್ಸ್ ನಲ್ಲಿ ಕುಕ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ಕುದೀತಿದೆ. ಇದು ಕಂಪ್ಲೀಟ್ಲಿ ಕುಕ್ ಆಯ್ತು. ಇವಾಗ ಆಫ್ ಮಾಡಿಬಿಡೋಣ. ಯಮ್ಮಿ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅಷ್ಟು ನೀರು ಹಾಕಿದ್ವಿ, ಅವಾಗ ನೀರಾಗಿ ಕಾಣ್ತಿದ್ವಿ. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ.
ಫ್ರೆಂಡ್ಸ್, ಎಷ್ಟು ಈಸಿಯಾಗಿ 15-20 ಮಿನಿಟ್ಸ್ನಲ್ಲಿ ಪ್ರಿಪೇರ್ ಮಾಡ್ಕೋಬೋದು. ಕಾಯಿ ಸಾಸಿವೆ ಗೊಜ್ಜು ಅಂತ ಕರಿತೀವಿ ಇದನ್ನ. ಸೊ ಇದಕ್ಕೆ ಈವನ್ ಸೌತೆಕಾಯಿ ಕೂಡ ಆ್ಯಡ್ ಮಾಡಿದ್ರೆ ತುಂಬ ಯಮ್ಮಿ ಆಗಿರುತ್ತೆ. ಸೊ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.